ಹಾಯ್ ಎಲ್ಲರಿಗೂ ನಮಸ್ಕಾರ. ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಳ್ಳಿನ ಬರ್ಫಿ ಅಥವಾ ಎಳ್ಳಿನ ಚಿಕ್ಕಿ. ಅಂಗಡಿಲಿ ಸಿಗೋಂಥ ಎಳ್ಳಿನ ಬರ್ಫಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ ಬೆಲ್ಲ, ನೀವು ಯಾವ ಅಳತೆಯಲ್ಲಿ ಎಳ್ಳು ತಗೊಂಡಿರ್ತೀರೋ ಅದೇ ಅಳತೆಯಲ್ಲಿ ಬೆಲ್ಲನೂ ತಗೋಬೇಕು. ಬೆಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ಅಂದರೆ ಒಂದು 2-3 ಸ್ಪೂನು ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ನಂತರ ಕರಗಿದ ಬೆಲ್ಲವನ್ನು ಕರಗಿಸ್ಕೊಂಡು ನಂತರ ಅದನ್ನು ಗಟ್ಟಿಯಾಗಿ ಪಾಕ ಮಾಡ್ಕೋಬೇಕು. ಪಾಕ ಈ ರೀತಿ ಬಂದರೆ ಸಾಕು. ನಂತರ ಪಾಕ ಬಂದ ನಂತರ ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಪಾಕ ಆದಷ್ಟು ಗಟ್ಟಿ ಪಾಕನೇ ತಗೊಳ್ಳಿ, ಮೀಡಿಯಂ ಪಾಕ ತೆಗಿಬೇಡಿ. ಹಾಕಿದ ನಂತರ ಇದಕ್ಕೆ 1 ಕಪ್ ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉರಿ ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು. ಹೈ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಬೆಲ್ಲ ಎಲ್ಲ ಸೀದೋಗ್ಬಿಡ್ತೈತೆ, ಚೆನ್ನಾಗಿರಲ್ಲ. ನಂತರ ಅದು ರೆಡಿ ಆಯಿತು. ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ರೆಡಿಯಾದ ಎಳ್ಳಿನ ಬರ್ಫಿಯನ್ನು ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ಸಣ್ಣ ಬೇಕೋ ದಪ್ಪ ಬೇಕೋ ಎಷ್ಟು ಇದು ಬೇಕೋ ಅಷ್ಟು ನೋಡಿಕೊಂಡು ಫ್ಲಾಟ್ ಮಾಡ್ಕೊಳ್ರಿ. ನಂತರ ಬಿಸಿ ಇರುವಾಗಲೇ ಅದನ್ನು ಸ್ವಲ್ಪ ಕಟ್ ಮಾಡಿರಿ. ಈ ರೀತಿ ಮಾಡಿಟ್ಕೊಂಡ್ರೆ ತಣ್ಣಗಾದ್ಮೇಲೆ ಕಟ್ ಆಗುತ್ತೆ. ಇಲ್ಲಾಂದರೆ ಬಿಸಿದಾಗ ಕಟ್ ಮಾಡಿಲ್ಲ ಅಂದರೆ ತಣ್ಣಗಾದ್ಮೇಲೆ ಅದು ಶೇಪ್ ತೆಗಿಯೋಕ್ಕೆ ಬರಲ್ಲ. ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರ ತಗೊಳ್ರಿ. ಥರ ತಣ್ಣಗಾದ ನಂತರ ಇದನ್ನ 1 ಅವರ್ ಆದರೂ ತಣ್ಣಗಾಗಿ ಬಿಡಬೇಕು. ತಣ್ಣಗಾದ ನಂತರ ಈ ರೀತಿ ಬರುತ್ತದೆ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.